ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಈಗ ನಿನಗೆ ಅರ್ಥ ಆಯ್ತಾ ತಾಳ್ಮೆ ಬೆಲೆ ಏನೆಂಬುದು? ತಾಳ್ಮೆಯಿಂದ ಇರು. ಎಂಥದೇ ಕಷ್ಟ ಬಂದ್ರೂ ತಾಳ್ಮೆಯಿಂದ ಇರು. ಆ ಕ್ಷಣ, ಆ ಗಳಿಗೆ, ಕೆಟ್ಟ ಗಳಿಗೆ ಹೋಯಿತು ಅಂದರೆ ಸಾಕು, ಮುಂದೆ ಬರುವುದೆಲ್ಲವೂ ಶುಭನೇ. ಅರ್ಥ ಮಾಡಿಕೋ ಕಂದ, ಚಿಂತೆ ಮಾಡಬೇಡ. ಹಾಗೆಯೇ ಎಲ್ಲದಕ್ಕೂ ಕಾರಣೀಭೂತನಾಗಿದ್ದಂತಹ ಈ ಕಾಲಜ್ಞಾನ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನಗೇನು ಬೇಕೋ ಅದನ್ನು ಕೊಡಲು ಸಿದ್ಧವಾಗಿದೆ. ಕಷ್ಟಪಟ್ಟು ದುಡಿತಾ ಇದೆಯಾ, ಕಷ್ಟಪಟ್ಟು ನೀನು ನಿನ್ನ ಕೆಲಸವನ್ನು ಮಾಡ್ತಾ ಇದ್ದೀಯಾ. ಈ ಕೆಲಸಕ್ಕಾಗಿ ಸಾರ್ಥಕತೆಯ ಜೀವನ ತರಬೇಕಂದ್ರೆ ಮೊದಲು ನಿನ್ನ ಹತ್ರ ಅಸ್ತ್ರ ಇರೋದೇ ತಾಳ್ಮೆ. ಈ ತಾಳ್ಮೆ ಒಂದಿದ್ದರೆ ನೀನು ಇಡೀ ಜಗತ್ತೇ ಗೆಲ್ಲಬಹುದು. ಈ ಅಸ್ತ್ರವನ್ನು ಗಟ್ಟಿಯಾಗಿ ಹಿಡಿದುಕೋ. ಇದು ನಿನ್ನ ಅನುಭವಕ್ಕೆ ಬಂದಂಥದ್ದು. ಈಗ ಗೆದ್ದು ತೋರಿಸಿದೆಯಲ್ಲ ಕಂದ, ಈ ಗೆಲುವೇ ನಿನಗೆ ಹಿತಶಕ್ತಿಯಾಗಿ ನಿಂತಂಥದ್ದು. ಹಾಗೆ ದೈವ ಕಾರ್ಯವನ್ನು ನೀನು ಬಿಡುತ್ತಿಲ್ಲ. ದೈವ ಕಾರ್ಯಕ್ಕೆ ಮುನ್ನವಾಗಿ ನೀನು ಏನು ಮಾಡಬೇಕು ಅದನ್ನು ಮಾಡು. ನಿನ್ನ ಹಿಂದೆ ನಾನು ಬಲವಾಗಿ ನಿಂತಿದ್ದೇನೆ. ನನ್ನನ್ನು ಅಲ್ಲಗಳೆಯಬೇಡ. ನಾನು ನಿನಗೆ ಶಕ್ತಿಯಾಗಿ ಶಕ್ತಿಯನ್ನು ತುಂಬ್ತಾ ಇದ್ದೇನೆ ಕಂದ. ಯೋಚನೆ ಬಿಟ್ಟು ಬಿಡು. ಇನ್ನು ಮುಂದೆ ನಿನಗಾಗಿ ಕಾಯ್ತಾ ಇರುವವರು, ನಿನಗೆ ಅವಮಾನ ಮಾಡಿದವರು, ನಿನ್ನನ್ನು ಕೀಳಾಗಿ ನೋಡಿಕೊಂಡವರು, ನಿನಗೆ ಬೇಡ ಅಂದವರು ನಿನ್ನ ಕಾಲೆದುರಿಗೆ ಬಂದು ಬಿಡುತ್ತಾರೆ. ಅಷ್ಟೇ ಅಲ್ಲ, ಈಗ ನೋಡುತ್ತಿದ್ದ ಹಾಗೆ ನಿನಗೆ ಅವಮಾನ ಮಾಡಿದವರು ವಿಲ ಅಂತ ಒದ್ದಾಡುವಂಥ ಸಮಯ ಬಂದಾಗಿದೆ. ನಿನಗೆ ಶಕ್ತಿ ತುಂಬಿದವರು ಹೆಮ್ಮೆಯಿಂದ ನಡೆದುಕೊಳ್ಳುತ್ತಾರೆ. ನೀನೇ ಅವರ ಗುರಿಯಾಗಿ ನಿಲ್ಲುತ್ತೀಯ, ನೀನೇ ಅವರಿಗೆ ಶಕ್ತಿಯಾಗಿ ನಿಲ್ಲುತ್ತೀಯ. ಎಲ್ಲದಕ್ಕೂ ಕಾರಣ ನಿನ್ನ ಹೆತ್ತವರನ್ನು, ನಿನ್ನ ಹಿರಿಯರು, ನಿನಗೆ ಶಕ್ತಿ ಕೊಟ್ಟಂಥ ಆ ದೈವವನ್ನು ಮರೆತು ನಡೆಯಬೇಡ. ದೈವಕ್ಕೆ ಸಮಾನವಾಗಿದ್ದು ಯಾವುದೂ ಅಲ್ಲ. ಈ ಸಮಾನತೆ ಎಂಬುದೇ ನಿನ್ನ ಮನಸ್ಸಿನ ಆಳದಲ್ಲಿ ಬರಬೇಕು. ನೀನು ಅಪ್ಪಿದಂಥ ವಿಷಯ ನಿನ್ನ ಜೀವನ ಪರ್ಯಂತ ಸಂತೋಷವೇ ತರುತ್ತದೆ. ಚಿಂತೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ಶುಭ ನಡೆಯುವಾಗ ಶುಭವೇ ಆಗ್ತಾಯಿದೆ. ಆದರೆ ಹೋಗುವಂಥ ಹಾದಿ ಸ್ವಲ್ಪ ಕಠಿಣವಾದ್ರೂ ಅಡ್ಡಿ ಇಲ್ಲ. ಅಲ್ಲಿ ಒಂದು ಹೊಸತನವನ್ನು ಸೃಷ್ಟಿಯಾಗಿದೆ. ಚಿಂತೆ ಮಾಡಬೇಡ. ಅತ್ಯಂತ ಶೀಘ್ರದಲ್ಲೇ ಮತ್ತೊಂದು ಸಮಸ್ಯೆ ಬಗೆಹರಿಯುತ್ತದೆ. ಅದಕ್ಕೇನು ಬೇಕು ತಯಾರಿ ಮಾಡಿಕೋ. ಎಲ್ಲದಕ್ಕೂ ನಾನು ಕಾರಣನಾಗಿ ನಿಲ್ಲುತ್ತೇನೆ. ನಿನಗೇನು ಸಹಾಯ ಬೇಕು ಮಾಡುತ್ತೇನೆ. ಗೆಜ್ಜೆ ಕಳೆದೋಯ್ತು ಅಂತ ಚಿಂತೆ ಮಾಡಬೇಡ. ಅದು ಸಿಗುವವರಿಗೆ ಸಿಕ್ಕಾಗಿದೆ, ನಿನಗೆ ಬಂದು ಕೊಡುತ್ತಾರೆ. ಹಾಗೆ ಹೊಸ ವ್ಯಾಪಾರದಲ್ಲಿ ಅಭಿವೃದ್ಧಿಯೂ ಇದೆ. ಯೋಚನೆ ಬಿಟ್ಟು ನೆಮ್ಮದಿಯಿಂದ ಇರು. ಈ ಸದ್ಯಕ್ಕೆ ನಾನು ನಿನ್ನ ಜೀವನದಲ್ಲಿ ಒಂದು ಪವಾಡವನ್ನೇ ಸೃಷ್ಟಿಸುತ್ತೇನೆ. ನೋಡುತ್ತಿದ್ದ ಹಾಗೆ ಎಲ್ಲವೂ ಬದಲಾವಣೆ ಆಗುತ್ತಾ ಇದೆ. ಚಿಂತೆ ಮಾಡಬೇಡ. ಇಂದು ಮತ್ತು ನಾಳೆ ಶುಭ ಸುದ್ದಿ ಇದೆ ಕಂದ.